ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಮಕ್ಕಳೇ, ಇವತ್ತಿನ ಕ್ಲಾಸ್ನಲ್ಲಿ ಕ್ಲಾಸ್ನ ಒಂದು ಚಿಕ್ಕ ರೀಕ್ಯಾಪ್ ಅನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅಂಡ್ ಅದ್ರ ಜೊತೆಗೆ ಹೊಸದೊಂದು ಪಾಠವನ್ನ ಕೂಡ ನಾವು ಕಲಿತಾ ಹೋಗೋಣ. ಸೊ ಆದ್ರಿಂದ ಇವತ್ತಿನ ತರಗತಿಗೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ಮಿತಾ ಮಲ್ನಾಡ್. ಸೊ ಕ್ಲಾಸ್ ನಲ್ಲಿ ನಾವು ಮನದುಂಬಿದ ಆಹಾರ ಸ್ವಸ್ಥ ಶರೀರಕ್ಕೆ ಸೋಪಾನ ಈ ಒಂದು ಪಾಠವನ್ನ ಕಲಿತಾ ಇದ್ವಿ. ಈ ಪಾಠವನ್ನ ಕಲಿತಿರ್ಬೇಕಾದ್ರೆ ಒಂದು ವಿಷಯವನ್ನ ನಾನ್ ನಿಮ್ಗೆ ಹೇಳಿದ್ದೆ. ಏನದು? ನಾನೀಗ ಬೋರ್ಡ್ ಮೇಲೆ ಬರೆದು ತೋರಿಸ್ತೀನಿ. ಏನ್ ಹೀಗಂದ್ರೆ ಕೊಳ್ಳು ಬಾಕುತನ ಹೇಳಿದ್ರೆ, ಕೊಳ್ಳು ಬಾಕುತನ ಅಂತ ಹೇಳಿದ್ರೆ ಏನು ಅಂತ ಅಂದ್ಬಿಟ್ಟು, ನಮ್ಮ ಅಗತ್ಯಕ್ಕಿಂತ ಮೀರಿ ನಾವೇನಾದ್ರೂ ಕೊಳ್ತೀವಿ ಅಂತ ಹೇಳಿದ್ರೆ ಅದನ್ನ ಕೊಳ್ಳು ಬಾಕುತನ ಅಂತ ಕರಿತೀವಿ. ಅದನ್ನ ಮಾಲ್ ಕಲ್ಚರ್ ಕನ್ಸ್ಯೂಮರಿಸಂ ಅಂತ ಸಹ ಕರಿತೀವಿ. ಏನಿದು ಮಾಲ್ ಕಲ್ಚರ್ ಕನ್ಸ್ಯೂಮರಿಸಂ ಅಂದ್ರೆ? ಒಂದ್ ನಿಮಿಷ, ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ? ಸಾಮಾನ್ಯವಾಗಿ ಈ ತರವಾದಂತಹ ಜಾಹೀರಾತುಗಳನ್ನ ನೀವು ನೋಡಿರ್ಬೋದು. ಸೊ ಒಂದನ್ನ ತೆಗೆದುಕೊಂಡ್ರೆ 3 ಉಚಿತವಾಗಿ ಸಿಗುತ್ತೆ. ಬೈ 1 ಗೆಟ್ 3 ಫ್ರೀ, ಅಥವಾ ಎಂಡ್ ಆಫ್ ದ ಸೀಸನ್ ಸೇಲ್, ಗೋಟ್ ಸೇಲ್, ಕ್ಲಿಯರೆನ್ಸ್ ಸ್ಟಾಕ್ ಸೇಲ್. ಸೊ ಏನ್ ಹಿಂಗೆಲ್ಲ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಹತ್ರ ಇರುವಂತಹ ದಾಸ್ತಾನುಗಳು, ಸ್ಟಾಕ್ಗಳು ಏನಿದೆ ಅದನ್ನ ನಾವು ಕ್ಲಿಯರ್ ಅಪ್ ಮಾಡ್ಬೇಕು, ಖಾಲಿ ಮಾಡ್ಬೇಕು. ಆ ಕಾರಣಕ್ಕೆ ಬಹಳ ಕಮ್ಮಿ ರೇಟಿಗೆ ನಿಮ್ಗೆ ಕೊಡ್ತಾ ಇದೀವಿ. ಸೊ ಜನರಿಗೆ ಏನಾಗುತ್ತೆ, ಓಹೋ ಬಹಳ ಕಮ್ಮಿ ರೇಟಿಗೆ ನಮ್ಗೆ ಸಿಗ್ತಾ ಇದೆ, ಸರಿ ದುಡ್ಡನ್ನ ಉಳಿಸಬಹುದು, ಉಳಿತಾಯ ಮಾಡಬಹುದು, ಇದೇ ಸರಿಯಾದ ಸಮಯ ಅಂತ ನಾವೆಲ್ಲ ಪರ್ಚೇಸ್ ಮಾಡ್ತೀವಿ. ಆದ್ರೆ ಇದೊಂದು ಮಾರ್ಕೆಟಿಂಗ್ ಟ್ರಿಕ್ ಅಥವಾ ಗಿಮಿಕ್. ಸೊ ಮಾರುಕಟ್ಟೆಯಲ್ಲಿ ಬೇಡದೇ ಇರುವಂತಹ ವಸ್ತುಗಳು, ಇನ್ನೇನು ಎಕ್ಸ್ಪೈರಿ ಡೇಟ್ ಅಂತ ಹೇಳಿದ್ರೆ ತನ್ನ ಒಂದು ಆಯಸ್ಸನ್ನ ಕಳ್ಕೊಂತಾ ಇರುವಂತಹ ವಸ್ತುಗಳನ್ನ ಆದಷ್ಟು ಬೇಗ ಮಾರುಕಟ್ಟೆಯಿಂದ ಖಾಲಿ ಮಾಡೋದಕ್ಕೋಸ್ಕರ ಈ ರೀತಿ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂತ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿ ಒಂದನ್ನ ತೆಕ್ಕೊಂಡ್ರೆ 3 ಉಚಿತವಾಗಿ ಸಿಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ತಗೊಳ್ಳಿಕ್ಕೆ ಅಥವಾ ಕೊಂಡುಕೊಳ್ಳಿಕ್ಕೆ ಶುರು ಮಾಡ್ತಾ ಹೋಗ್ತೇವೆ. ಈಗ ಇದೊಂದನ್ನ ಕಾಣಬಹುದು. ಏನಿದು? ಏನ್ ಕಾಣಿಸ್ತಾ ಇದೆ ನಿಮ್ಗಿಲ್ಲಿ? ಹೇಳಿ ನೋಡೋಣ, ಏನ್ ಕಾಣ್ತಾ ಇದೆ ನಿಮ್ಗಿಲ್ಲಿ? ಗುಡ್ ಡೇ ಬಿಸ್ಕೆಟ್. ಇಷ್ಟ ಅಲ್ವಾ ನಮ್ಮೆಲ್ಲರಿಗೂ? ಕಾಫಿ ಜೊತೆ, ಟೀ ಜೊತೆ ಕುಡಿಲಿಕ್ಕೆ ಬಹಳ ಚಂದ ಅನ್ಸುತ್ತೆ. ಓಕೆ, ಹಾಲ್ ಜೊತೆನೂ ಕುಡಿಲಿಕ್ಕೆ ಬಹಳ ಚಂದ ಅನ್ಸುತ್ತೆ. ಸೊ ನಮ್ ಕಾಲದಲ್ಲೆಲ್ಲ ಪಾರ್ಲೆಜಿ ತಿಂತಾ ಇದ್ವಿ, ಈಗ ಗುಡ್ ಡೇ ಬಿಸ್ಕೆಟ್ ನ ತಿಂತಾರೆ. ಪಾರ್ಲೆಜಿ ತಿಂತೀರಾ ಈಗ್ಲೂ ಸಹ ನೀವು? ಗ್ರೇಟ್. ಈ ಗುಡ್ ಡೇ ಬಿಸ್ಕೆಟ್ ಫ್ಯಾಮಿಲಿ ಪ್ಯಾಕ್ ಅಥವಾ ಒಂದು ಆಫರ್ ಅಲ್ಲಿ ತಗೊಂಡಾಗ ಏನಾಗುತ್ತೆ, ಆ ಬಿಸ್ಕೆಟ್ ಅನ್ನ ನಾವು ತಿನ್ಲಿಕ್ಕೆ ಶುರು ಮಾಡ್ತೀವಿ, ಹೌದಾ? ಸೊ ಈಗ ನೋಡಿ, ಒಂದ್ ಸ್ವಲ್ಪ ನಾವು ಇದನ್ನ ಅಂದಾಜ್ ಮಾಡ್ತಾ ಬರೋಣ. ಈಗ ಒಂದು ಪ್ಯಾಕೆಟ್ ಬಿಸ್ಕೆಟಿನ ಬೆಲೆ 20 ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ 10 ಪ್ಯಾಕೆಟ್ ಆದ್ರೆ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಲ್ವಾ ನಾವ್ ಹೀಗೆ. ಸೊ ಒಂದು ಪ್ಯಾಕೆಟ್ ಬೆಲೆ 20 ರೂಪಾಯಿ ಅಂದ್ರೆ 10 ಪ್ಯಾಕೆಟ್ ಬೆಲೆ 10 ಇಂಟು 20 ಎಷ್ಟಾಗುತ್ತೆ? 200 ರೂಪಾಯಿ ಆಗುತ್ತೆ, ಹೌದಾ? 200 ರೂಪಾಯಿ ಆಗುತ್ತೆ. ಈಗ ಈ ಕ್ಲಿಯರೆನ್ಸ್ ಸ್ಟಾಕ್ ಸೇಲು ಅಥವಾ ಮಾಲ್ ಕನ್ಸ್ಯೂಮರಿಸಂ ಅಥವಾ ಕೊಳ್ಳು ಬಾಕತನದಲ್ಲಿ ಏನಾಗುತ್ತೆ, ಡಿಸ್ಕೌಂಟ್
ನಿಮ್ಗೆ ತುಂಬಾ ದೊಡ್ಡ ರಿಯಾಯಿತಿವನ್ನ ಕೊಡ್ತೀವಿ ನಾವು ಅಂತ 200 ರೂಪಾಯಿ ಇರೋದ್ನ ಕೇವಲ 100 ರೂಪಾಯಿಗೆ ಮಾರ್ಲಿಕ್ಕೆ ಶುರು ಮಾಡ್ತಾರೆ. ನೀವೇನ್ ಅಂದಾಜ್ ಮಾಡ್ತೀರಾ? 50% ಡಿಸ್ಕೌಂಟ್ ಸಿಕ್ತು ನಮ್ಗೆ. ಶೇಕಡ ಅರ್ಧದಷ್ಟು ಬೆಲೆಗೆ ನಮ್ಗೆ ಈ ಬಿಸ್ಕೆಟ್ಗಳು ಸಿಗ್ತಾ ಇದೆ. ಸರಿ ಆಯ್ತು ತಗೊಂಡ್ಬಿಡೋಣ ಅಂತ 100 ರೂಪಾಯಿ ಕೊಟ್ಟು ತಗೊಂತೀರಾ. ಸೊ ಅಲ್ಲಿ ಈ ಒಂದು ಬಿಸ್ಕೆಟ್ ಅನ್ನ ತಯಾರ್ ಮಾಡ್ತಾ ಇರುವಂತಹ ಆ ತಯಾರಕನಿಗೆ ಅಥವಾ ಎಲ್ಲಾ ಖರ್ಚುಗಳನ್ನ ಕಳೆದು ಒಂದು ಬಿಸ್ಕೆಟ್ ಪ್ಯಾಕ್ ಮೇಲೆ ಆತನ ತಯಾರಿಸ್ಲಿಕ್ಕೆ 5 ರೂಪಾಯಿ ಆತನ್ಗೆ ಖರ್ಚಾಗತ್ತೆ. ವೆಚ್ಚ ಅಂತ ಕರಿತೀವಿ ನಾವ್ ಇದನ್ನ ಕನ್ನಡದಲ್ಲಿ, ವೆಚ್ಚವಾಗತ್ತೆ. ಅವನು ಆ 5 ರೂಪಾಯಿ ಮೇಲೆ 15 ರೂಪಾಯಿ ಇನಿಷಿಯಲಿ ಪ್ರಾಫಿಟ್ ಅನ್ನ ಇಟ್ಕೊಂಡು ಮಾರ್ತಿರ್ತಾನೆ. ಈಗ 15 ರೂಪಾಯಿ ಬೇಡ, ಬರೀ 5 ರೂಪಾಯಿ ಪ್ರಾಫಿಟ್ ಇಟ್ಕೊಂಡು ಮಾರ್ತೇನೆ, 10 ರೂಪಾಯಿಗೆ ನಾನು ಕೊಡ್ತೀನಿ. ಸೊ ಆದ್ರಿಂದ ಕಮ್ಮಿ ಸೇಲ್ ಆಗ್ತಾ ಇದ್ದಂತಹ ಬಿಸ್ಕೆಟ್ ಜಾಸ್ತಿ ಆಗಿ ಸೇಲ್ ಆಗ್ಲಿಕ್ಕೆ ಶುರುವಾಗುತ್ತೆ. ಹೌದಾ? ಸೊ ಇದರಿಂದ ಏನಾಗುತ್ತೆ? ಆತನ್ಗೆ ಜಾಸ್ತಿ ಲಾಭ ಬರ್ಲಿಕ್ಕೆ ಶುರುವಾಗುತ್ತೆ. ನೀವು ಕೂಡ ಬಿಸ್ಕೆಟ್ ನ ಬಹಳ ಖುಷಿಯಿಂದ ಕೊಂಡ್ಕೊಂಡು ಹೋಗ್ತೀರಾ. ಕೊಂಡ್ಕೊಂಡು ಹೋದ್ಮೇಲೆ ಏನಾಗುತ್ತೆ ನಿಮ್ಗೆ? ಪ್ರತಿದಿನ ಚಾ ಜೊತೆಗೆ, ಕಾಫಿ ಜೊತೆಗೆ, ಹಾಲ್ ಜೊತೆಗೆ ಸಂಜೆ ಆಗ್ತಿದ್ದಂಗೆನೆ ಈ ಬಿಸ್ಕೆಟ್ ತಿನ್ನುವಂತ ಅಭ್ಯಾಸ ಶುರುವಾಗುತ್ತೆ. ಅಭ್ಯಾಸ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಒಂದು ಬಲವಾದಂತಹ ಹ್ಯಾಬಿಟ್ ಆಗ್ಬಿಡುತ್ತೆ. ಬಿಸ್ಕೆಟ್ ಇಲ್ಲ ಅಂದ್ರೆ ಚಾ ಅಪೂರ್ಣ ಅಲ್ವಾ? ಹಾಲ್ ಕುಡಿದಂಗೆ ಅನ್ಸ್ಲಿಲ್ಲ ನಮ್ಗೆ ಬಿಸ್ಕೆಟ್ ಇಲ್ಲ ಅಂದ್ರೆ ಅನ್ನೋ ರೀತಿ ಆಗತ್ತೆ. ಸೊ ಆಗೇನು, ನೀವು ಪ್ರತಿ ತಿಂಗಳು ಕೂಡ ಹೋಗಿ ಹೋಗಿ ಬಿಸ್ಕೆಟ್ ನ ತಗೊಂಡ್ಲಿಕ್ಕೆ ಶುರು ಮಾಡ್ತೀರಾ. ಅದಾದ್ಮೇಲೆ ಏಕಾಏಕಿ ಡಿಸ್ಕೌಂಟ್ ಎಲ್ಲ ಮುಗೀತು, ಆ ಬಿಸ್ಕೆಟಿನ ಬೆಲೆ 200 ರೂಪಾಯಿ ಅಂತ ಹೇಳ್ದಾಗ ನೀವೇನ್ ಮಾಡ್ತೀರಾ? ಹೋಗ್ಲಿ ಬಿಡು, ಫ್ಯಾಮಿಲಿ ಪ್ಯಾಕ್ ಅಲ್ವಾ, ಜಾಸ್ತಿ ಬಿಸ್ಕೆಟ್ ಇರುತ್ತೆ, 200 ರೂಪಾಯಿ ಕೊಂಡು ತಗೊಂತೀರಾ. ಆ 200 ರೂಪಾಯಿ ಮೇಲೆ ಒಂದ್ 20 ರೂಪಾಯಿ ಜಾಸ್ತಿ ಮಾಡಿ 220 ರೂಪಾಯಿ ಅಂತ ಹೇಳಿದ್ರು ಕೂಡ ನೀವ್ ತಗೊಂಡ್ಲಿಕ್ಕೆ ಶುರು ಮಾಡ್ತೀರಾ. ಸೊ ಹೀಗೆ ತಗೊಂತಾ ತಗೊಂತಾ ಅಭ್ಯಾಸ ಆಗುತ್ತೆ. ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯವರು ನಿಮ್ಮಿಂದ ಬಹಳಷ್ಟು ಪ್ರಾಫಿಟ್ ಅನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ, ಲಾಭವನ್ನ ಕಾಣ್ಲಿಕ್ಕೆ ಶುರುವಾಗತ್ತೆ. ಸೊ ಬಿಸ್ಕೆಟ್ ಮೂಲತಃ ಮಾಡಿರೋದು ಯಾವ್ದ್ರಿಂದ? ಮೈದಾ ಅಲ್ವಾ? ಸೊ ಏನಾಗುತ್ತೆ, ನೀವು ಬಿಸ್ಕೆಟ್ ಅನ್ನ ಹೆಚ್ಚು ಹೆಚ್ಚು ತಿನ್ನೋದ್ರಿಂದ ಮೈದಾನ ನಿಮ್ಮ ದೇಹದೊಳಗೆ ಹೆಚ್ಚು ಹೆಚ್ಚು ಹಾಕೊಂತಾ ಹೋಗ್ತೀರಾ. ನಮ್ಮ ಮನದುಂಬಿದ ಆಹಾರ ಸ್ವಸ್ಥ ಶರೀರಕ್ಕೆ ಸೋಪಾನ, ಈ ಒಂದು ಪಾಠದಲ್ಲಿ ನಾವ್ ಏನನ್ ಕಲ್ತಿದ್ವಿ? ಆರೋಗ್ಯಕರವಾದಂತ ಆಹಾರದಲ್ಲಿ ಮೈದಾವನ್ನ ನಾವ್ ತಿನ್ಬಾರ್ದು. ಬದ್ಲಿಗೆ ಗೋಧಿ, ಅಕ್ಕಿ, ಮೈದಾದಲ್ಲಿ ಯಾವ್ದಾದ್ರು ನೀವು ಉತ್ತಮವಾಗಿರೋ ಅಂಶವನ್ನ ಕಂಡ್ರಾ? ಇಲ್ಲ ಅಲ್ವಾ? ಬರೀ ಸುಮ್ನೆ ಬೇಡ್ದಿರೋ ಅಂತ ಅಂಶಗಳಿರುತ್ತೆ. ಸೊ ಈ ಬಿಸ್ಕೆಟ್ ನಲ್ಲಿ ಏನೇನಿರುತ್ತೆ? ಮೈದಾ ಇರುತ್ತೆ, ಸಕ್ಕರೆ ಇರುತ್ತೆ, ಪಾಮ್ ಆಯಿಲ್ ಅಥವಾ ವೆಜಿಟೇಬಲ್ ಆಯಿಲ್ ಅಂತ ಇರುತ್ತೆ. ಸೊ ಇವೆಲ್ಲವೂ ಕೂಡ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ. ಜೊತೆಗೆ ಆರ್ಟಿಫಿಷಿಯಲ್ ಫ್ಲೇವರ್ ಅಂತ ಹಾಕಿರ್ತಾರೆ, ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಅಂತ ಹಾಕಿರ್ತಾರೆ, ಅಸಿಡಿಟಿ ರೆಗ್ಯುಲೇಟರ್ ಅಂತ ಹಾಕಿರ್ತಾರೆ. ಸೊ ಆದ್ರಿಂದ ನೀವು ಹೆಚ್ಚು ಹೆಚ್ಚು ಬಿಸ್ಕೆಟ್ ತಿಂದಾಗ ಹೆಚ್ಚು ಹೆಚ್ಚು ಆರೋಗ್ಯಕರವಾದಂತ ಆಹಾರದಿಂದ ದೂರ ಇರ್ತಿದ್ದೀರಾ ಅಂತ. ಒಂದ್ ಕಡೆ ನಿಮ್ಮ ಜೇಬಿಗೆ ಕತ್ತರಿ, ಅಗತ್ಯಕ್ಕಿಂತ ಹೆಚ್ಚು ತಗೊಳೋದು, ದುಡ್ಡು ಪೋಲಾಗ್ ಹೋಗ್ತಾ ಇದೆ. ಇನ್ನೊಂದ್ ಕಡೆ ನಿಮ್ಮ ಆರೋಗ್ಯ ಕ್ಷೀಣಿಸ್ತಾ ಬರ್ತೆ. ಅವೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಸ್ವೀಟ್ ಟೂತ್ ಅಂತ ಹೇಳ್ತೀವಿ, ಅಂದ್ರೆ ಸುಮ್ನೆ ಒಂದು ಬಾಯಿ ಚಪಲ ಏನಾದ್ರೂ ಒಂದು ತಿನ್ಬೇಕು ಅನ್ನುವಂಥದ್ದು ಹೆಚ್ಚಾಗತ್ತೆ. ಆದ್ರಿಂದ ನಾವು ನಮ್ಮ ಅಗತ್ಯಕ್ಕೆ ಮಾತ್ರ ಖರ್ಚು ಮಾಡ್ಬೇಕು. ಹಿಂದಿನ ಕಾಲದವರು, ನಿಮ್ಮ ಅಜ್ಜ ಅಜ್ಜಿ, ತಂದೆ ತಾಯಿ, ಆ ಕಾಲದವರೆಲ್ಲ ಕಷ್ಟ ಜೀವಿಗಳಾಗಿದ್ರು ಮಕ್ಳೇ. ಅವ್ರ್ ಬೇಕು ಅನ್ನೋದೆಲ್ಲ ತಕ್ಷಣ ಸಿಗ್ತಾ ಇರ್ಲಿಲ್ಲ. ಈಗ ಒಂದ್ ಹೋಳ್ಗೆನೋ ಒಂದ್ ಒಬ್ಬಟ್ಟು ತಿನ್ಬೇಕಂದ್ರೆ ಅವ್ರ ಯುಗಾದಿ ಹಬ್ಬದವರೆಗೂ ಕಾಯ್ಬೇಕಿತ್ತು. ಅತ್ರಸ ತಿನ್ಬೇಕಂದ್ರೆ, ರಸ ಅಂದ್ರೆ ಗೊತ್ತಾ? ಕಜಾಯ ತಿನ್ಬೇಕಂದ್ರೆ ಅವರು ದೀಪಾವಳಿಯವ್ರು ಕಾಯ್ಬೇಕಿತ್ತು. ಕರ್ಜಿಕಾಯಿ ತಿನ್ಬೇಕಂದ್ರೆ ಗಣಪತಿ ಹಬ್ಬದವರೆಗೂ ಕಾಯ್ಬೇಕಿತ್ತು. ಅಂತ ಕಟುವಾಣಿಗಳು ಅಂದ್ರೆ ಕಷ್ಟದ ಜೀವಿಗಳು ಅವ್ರಾಗಿದ್ರು. ಆದ್ರಿಂದಾನೇ ಅವ್ರು ಆರೋಗ್ಯಕರವಾಗಿ ಇದ್ರು. ಈಗ ಹಾಗಲ್ಲ, ಬೇಕಾ ತಿಂಡಿ ತಿನಿಸಬೇಕಾ ಎನಿ ಟೈಮ್ ಅನ್ನೋ ರೀತಿ ಆಗಿದೆ. ಆದ್ರಿಂದ ನಾವ್ ಯಾವ ಆಹಾರವನ್ನ ಸೇವಿಸ್ತೀವಿ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಸೇವಿಸ್ತೀವಿ ಅದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಒಬ್ಬ ಮಹಾನ್ಯ ಹೇಳ್ದಂತಹ ಮಾತು ನೆನಪಾಗುತ್ತೆ. ಏನಿದು ಹೇಳಿ? ಜೋರಾಗಿ ಓದಿ. ಯಾವುದೊಂದು ಮನುಷ್ಯನ ಅಗತ್ಯಗಳನ್ನ ಪೂರೈಸಲು ಭೂಮಿಯಲ್ಲಿ ಸಾಕಷ್ಟು ಸಂಪತ್ತು ಇದೆ. ಅಂದ್ರೆ ಎಲ್ಲಾ ವ್ಯಕ್ತಿಯ ಅಗತ್ಯಗಳೇನಿದೆ, ನೆಸೆಸರಿಗಳೇನಿದೆ, ಅವುಗಳನ್ನ ಪೂರೈಸ್ಲಿಕ್ಕೆ ಸಾಕಷ್ಟು ಸಂಪತ್ತು, ರಿಸೋರ್ಸಸ್ಗಳು ನಮ್ಮಲ್ಲಿ ಇದೆ. ಆದರೆ ಯಾವುದೇ ಮನುಷ್ಯನ ದುರಾಸೆಯನ್ನ ಪೂರೈಸಲು ಸಾಕಷ್ಟು ಸಂಪತ್ತು ಇಲ್ಲ. ಸೊ ಮನುಷ್ಯನ್ಗೆ ಎಷ್ಟು ಸಿಕ್ಕಿದ್ರು ಇನ್ನೂ ಬೇಕು ಇನ್ನೂ ಬೇಕು ಅನ್ನುವಂತಹ ದುರಾಸೆ ಇರುತ್ತಲ್ಲ. ಕೆಲವ್ರು ನೋಡಿ,
ಈಗ ಉಚಿತವಾಗಿ ಎಲ್ಲಾದ್ರೂ ಈ ಪೆನ್ಗಳನ್ನ ಬುಕ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರೆ ನನ್ಗೂ ಒಂದಿರ್ಲಿ, ನನ್ ತಮ್ಮಂಗೂ ಒಂದಿರ್ಲಿ, ನನ್ ತಂಗಿಗೂ ಒಂದಿರ್ಲಿ, ಇನ್ನೊಂದ್ ಎಕ್ಸ್ಟ್ರಾ ಇರ್ಲಿ ಅಂತ ತಗೊಂಡ್ಬಿಡ್ತೀರಾ, ಹೌದಾ? ಊಟನೂ ಅಷ್ಟೇ, ಈ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಿದ್ರೆ ಇನ್ನೊಂದ್ ಸ್ವಲ್ಪ ಮತ್ತಷ್ಟು ಒಂದ್ ಸ್ವಲ್ಪ ಅಂತ ಹಾಕಿಸ್ಕೊಂತ ಇರ್ತೀರಾ. ಅದನ್ನೇ ದುರಾಸೆ ಅಂತ ಕರೀತಾ ಇರೋದು. ನಮ್ಮ ಅಗತ್ಯ ಎಷ್ಟಿದ್ಯೋ ಅಷ್ಟನ್ನ ಮಾತ್ರ ನಾವ್ ತೆಗೆದುಕೊಬೇಕಾಗತ್ತೆ. ಅಗತ್ಯಕ್ಕಿಂತ ಹೆಚ್ಚು ನೀವ್ ತೆಗೆದುಕೊಂಡ್ರೆ ಇನ್ನೊಬ್ಬ ವ್ಯಕ್ತಿಯ ಹಕ್ಕನ್ನ ನೀವ್ ಕಿತ್ಕೊಂತಾ ಇದ್ದೀರಾ ಅನ್ನೋಂಥ ಅರ್ಥ. ಇದನ್ನ ನಾನ್ ಹೇಳ್ತಾ ಇರೋ ಮಾತಲ್ಲ, ಇದನ್ನ ಹೇಳಿರೋದು ಯಾರಿವ್ರು? ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ, ನಮ್ಮ ಭಾರತದ ಫಾದರ್ ಆಫ್ ನೇಷನ್, ಪಿತಾಮಹ ಅಂತ ಕರಿತೀವಿ, ಭಾರತ ದೇಶದ ಪಿತಾಮಹ ಗಾಂಧೀಜಿ ಅವ್ರು ಹೇಳಿದಂತಹ ಮಾತು. ಯಾವತ್ತಾದ್ರೂ ಅಗತ್ಯಕ್ಕಿಂತ ಹೆಚ್ಚು ನೀವೇನಾದ್ರೂ ತೆಗೆದುಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಇನ್ನೊಬ್ಬ ವ್ಯಕ್ತಿಯ ವಸ್ತುವನ್ನ ಕದೀತಾ ಇದ್ದೀರಾ ಅನ್ನೋಂಥ ಅರ್ಥ ಉಂಟಾಗುತ್ತೆ. ಅದನ್ನ ಅವ್ರು ಹೇಳಿದ್ರು. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಯಾವತ್ತಿಗ್ಲೂ ಕೂಡ ನಮ್ಗೆ ಎಷ್ಟು ಅಗತ್ಯ ಇದೆ ಅಷ್ಟನ್ನ ಮಾತ್ರ ನಾವು ಪಡ್ಕೊಬೇಕು ಅನ್ನೋದು ನಮ್ಗೆ ಇದರಿಂದ ತಿಳಿತಾ ಹೋಗುತ್ತೆ. ಇದನ್ನೇ ನಿಮ್ಗೆ ಮಾಲ್ ಕನ್ಸ್ಯೂಮರಿಸಂ ಕಲ್ಚರ್ ಅಥವಾ ಕೊಳ್ಳು ಬಾಕುತನ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಆಗಿತ್ತು. ಓಕೆ, ಸೊ ನೀವೆಲ್ಲ ಇನ್ ಮುಂದೆ ಅಗತ್ಯಕ್ಕಿಂತ ಹೆಚ್ಚು ಏನಾದ್ರೂ ತಗೊಂತೀರಾ? ಇಲ್ಲ. ಸೊ ಅದಕ್ಕಿಂತ ಹೆಚ್ಚಾಗಿ ಸಿಕ್ಕದನ್ನೆಲ್ಲ ಬಾಯಿಗೆ ಹಾಕೊಂತೀರಾ? ಮನದುಂಬಿದ ಆಹಾರವನ್ನ ಕೇಳಿದ ಮೇಲೆ ಆರೋಗ್ಯಕ್ಕೆ ಯಾವುದು ಉತ್ತಮ ಅಂತದ್ನ ಮಾತ್ರ ತಿನ್ಬೇಕಾಗತ್ತೆ. ಓಕೆ, ಇದನ್ನ ಹೇಳ್ತಾ ಇಲ್ಲಿಗೆ ಮನದುಂಬಿದ ಆಹಾರ ಸ್ವಸ್ಥ ಶರೀರಕ್ಕೆ ಸೋಪಾನ ಈ ಒಂದು ಪಾಠವನ್ನ ಮುಗಿಸ್ತಾ ಇದ್ದೀನಿ. ಈಗ ಮುಂದಿನ ಪಾಠದ ಕಡೆಗೆ ಗಮನವನ್ನ ಹರಿಸೋಣ. ಆ ಪಾಠದ ಹೆಸರು ಕಾಂತಗಳ ಅನ್ವೇಷಣೆ. ಕಾಂತ ಅಂದ್ರೆ ಯಾರು? ವ್ಯಕ್ತಿಯ ಹೆಸರು ಮ್ಯಾಮ್, ಹೌದಾ? ಏನು ಕಾಂತ ಅಂದ್ರೆ ಏನು ತಿಳ್ಕೊಂತಾ ಹೋಗೋಣ. ಕಾಂತಗಳ ಅನ್ವೇಷಣೆ. ಸೊ ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ತೆಗಿರಿ. ತೆಗ್ದ್ರಾ? ಓಪನ್ ಮಾಡ್ತಿದೀವಿ ಮ್ಯಾಮ್. ಓಕೆ, ಓಪನ್ ಮಾಡಿ ಟೆಕ್ಸ್ಟ್ ಬುಕ್ ಅನ್ನ. ಸಮಯದಲ್ಲಿ ಇಲ್ಲಿ ಏನಿದೆ? ರೇಷ್ಮಾ, ಇಲ್ಲಿ ಕಾಣ್ತಾ ಇರುವಂತಹ ಈ ಮಗುವಿನ ಹೆಸರು. ಕೇರಳ ರಾಜ್ಯದ ಕಡಲ ತೀರದ ಪಟ್ಟಣವೊಂದರಲ್ಲಿ ವಾಸಿಸುತ್ತಿದ್ದಾಳೆ. ಈ ಕೇರಳ ರಾಜ್ಯ ಹೇಗೆ ನಮ್ಮ ಕರ್ನಾಟಕದಲ್ಲಿ ಈ ಮಂಗಳೂರು, ಕಾರವಾರ ಇಂಥ ಕಡೆ ಈ ಸಮುದ್ರವನ್ನ ಕಾಣಬಹುದು, ಅದೇ ರೀತಿ ಕೇರಳ ರಾಜ್ಯದ ಕಡಲ ತೀರದ ಒಂದು ಪಟ್ಟಣದಲ್ಲಿ ಆಕೆ ಕಾಣ್ತಾಳೆ. ಅವಳಿಗೆ ಸಣ್ಣ ಕಥೆಗಳನ್ನ ಬರೆಯೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಅವಳ ಅಜ್ಜಿ ಅವಳು ಬರೆದ ಕಥೆಗಳನ್ನ ಬಹಳ ಇಷ್ಟಪಟ್ಟು ಕೇಳ್ತಾ ಇರ್ತಾರೆ. ಹಾಗಾಗಿ ರೇಷ್ಮಾಳು ತನ್ನ ಅಜ್ಜಿಯ 60ನೇ ಹುಟ್ಟು ಹಬ್ಬಕ್ಕೆಂದು ಹೊಸ ಕಥೆಯೊಂದನ್ನ ಬರೆಯುತ್ತಿದ್ದಾಳೆ. ಹೊಸದಾಗಿ ಒಂದ್ ಕಥೆನ ಬರೀತಿದ್ದಾಳಂತೆ. ಈ ಕಥೆಯು ಹಿಂದಿನ ಕಾಲದಲ್ಲಿ ಕೇರಳದಿಂದ ಮಸಾಲೆ ಪದಾರ್ಥಗಳನ್ನ ಕೊಂಡೊಯ್ಯುವ ಹಡಗಿನ ಕುರಿತಾಗಿತ್ತು. ಇದನ್ನ ನೆನಪಿಸ್ಕೊಂಡಾಗ ನಂಗೆ ಬ್ರಿಟಿಷರು ನಮ್ಮ ಭಾರತಕ್ಕೆ ಹೇಗೆ ಆಗಮಿಸಿದ್ರು ಅದೇ ನೆನಪಾಗುತ್ತೆ. ಅವರು ಕೂಡ ಮಸಾಲೆ ಪದಾರ್ಥಗಳ ಒಂದು ವಹಿವಾಟನ್ನ, ವ್ಯವಹಾರವನ್ನ ಕುದುರಿಸ್ಲಿಕ್ಕೆ ಅಂತ ನಮ್ಮ ಭಾರತಕ್ಕೆ ಲಗ್ಗೆ ಇಡ್ತಾರೆ. ಅದೆಲ್ಲ ಇತಿಹಾಸಕ್ಕೆ ಸೇರಿರುವಂತಹದ್ದು. ಬೇರೆ ಯಾವ್ದಾದ್ರು ಕ್ಲಾಸ್ ನಲ್ಲಿ ಸಮಂಜಸವಾಗಿದ್ದಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಈ ಪಾಠದ ಕಡೆಗೆ ಮತ್ತೆ ವಾಪಸ್ ಆಗೋದಾದ್ರೆ, ಹಿಂದಿನ ಕಾಲದಲ್ಲಿ ನಾವಿಕರು ಅಂತ ಹೇಳಿದ್ರೆ ಬಸ್ ಅನ್ನ ಓಡಿಸೋಂಥವ್ರಿಗೆ ಏನಂತೀವಿ? ಚಾಲಕರು ಅಂದ್ರೆ ಡ್ರೈವರ್. ಅದೇ ರೀತಿ ಸಮುದ್ರವನ್ನ ನಡೆಸುವಂತವ್ರಿಗೆ ನಾವಿಕರು ಅಂತ ಕರಿತೀವಿ ನಾವು. ಓಕೆ, ಕೊಂಡೊಯ್ಬೇಕಾದ್ರೆ ನಾವಿಕರು ಸಮುದ್ರಯಾನ ಮಾಡುವಾಗ ರಾತ್ರಿ ಆಕಾಶದ ನಕ್ಷತ್ರಗಳ ನೆರವನ್ನ ಪಡಿತಾ ಇದ್ರು. ಸೊ ನಕ್ಷತ್ರದ ಪಥದಲ್ಲಿ ಅವರು ತಮ್ಮ ಸಮುದ್ರವನ್ನ ಅವರು ಮುನ್ನಡೆಸ್ಲಿಕ್ಕೆ, ಸಮುದ್ರ ಅಂತೀನಿ,
ಹಡಗನ್ನ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಆದ್ರೆ ಅವಳ ಕಥೆಯಲ್ಲಿ ಹಡಗು ಬಿರುಗಾಳಿಗೆ ಸಿಕ್ಕಿ ನಾವಿಕರಿಗೆ ರಾತ್ರಿ ಆಕಾಶ ಮತ್ತು ನಕ್ಷತ್ರಗಳು ಕಣ್ಣಿಗೆ ಗೋಚರಿಸದ ಸನ್ನಿವೇಶವಿರುತ್ತೆ. ಆಗ ನಾವಿಕರಿಗೆ ದಿಕ್ಕನ್ನ ಸೂಚಿಸುವ ಅನ್ಯ ಮಾರ್ಗ, ಆಲ್ಟರ್ನೇಟಿವ್ ಆಗಿರುವಂತಹ ಮಾರ್ಗ ತಿಳಿಯದ ಕಾರಣ ರೇಷ್ಮಳಿಗೆ ಕಥೆಯನ್ನ ಮುಂದುವರಿಸಲಾಗಿಲ್ಲ. ಹೆಚ್ಚಿನ ಮಾಹಿತಿಯನ್ನ ಅವಳು ಅಂತರ್ಜಾಲ ಅಂದ್ರೆ ಇಂಟರ್ನೆಟ್, ನಾನು ಹೇಳ್ತಾ ಇದ್ದ ಹಂಗೆ ನೋಟ್ ಮಾಡ್ಕೊಂತಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಯಾವುದೇ ಒಂದು ಪದದ ವಿಷಯ ನಿಮ್ಗೆ ಸೂಕ್ತವಾಗಿ ತಿಳಿಬೇಕು ಅಂದ್ರೆ ಆ ಪದದ ಒಂದು ಎರಡು ಭಾಷೆ ತರ್ಜುಮೆ ಮಾಡೋದು ಅವಶ್ಯಕತೆ ಇರುತ್ತೆ. ಅಂತರಜಾಲ, ಇಂಟರ್ನೆಟ್. ಮತ್ತು ತನ್ನ ಶಾಲೆಯ ಗ್ರಂಥಾಲಯ ಲೈಬ್ರರಿ, ವೆರಿ ಗುಡ್, ತನ್ನ ಶಾಲೆಯ ಗ್ರಂಥಾಲಯದಲ್ಲಿ ಹುಡುಕ್ತಾಳೆ. ಆಗ ಅವಳಿಗೆ ನಾವಿಕರು ಸಮುದ್ರಯಾನದ ಸಂದರ್ಭದಲ್ಲಿ ದಿಕ್ಕುಗಳನ್ನ ತಿಳಿಯಲು ಕಾಂತೀಯ ದಿಕ್ಸೂಚಿ ಎಂಬ ಉಪಕರಣವನ್ನ ಬಳಸ್ತಾ ಇದ್ರು ಅಂತ ತಿಳಿದು ಬರುತ್ತೆ. ಅವಳು ಈವರೆಗೂ ಬರೀ ನಕ್ಷತ್ರ ಅದರ ಒಂದು ಸಹಾಯದಿಂದ ಅವರು ನೆರವನ್ನ ಪಡಿತಾ ಇದ್ರು, ದಾರಿ ಅವ್ರಿಗೆ ಗೊತ್ತಾಗ್ತಾ ಇತ್ತು ಅಂತ ಮಾತ್ರ ತಿಳಿದಿದ್ಲು. ಆದ್ರೆ ಅವಳಿಗೆ ನಾವಿಕರು ಸಮುದ್ರಯಾನದ ಸಂದರ್ಭದಲ್ಲಿ ದಿಕ್ಕನ್ನ ತಿಳಿಯಲು ಕಾಂತೀಯ ದಿಕ್ಸೂಚಿ. ಕಾಂತೀಯ ದಿಕ್ಸೂಚಿ ಅಂದ್ರೆ ಮ್ಯಾಗ್ನೆಟಿಕ್ ಕಂಪೋಸ್ ಅಂತ ಕರಿತೀವಿ ನಾವು ಅದನ್ನ ಇಂಗ್ಲಿಷ್ ನಲ್ಲಿ, ಕಾಂತೀಯ ದಿಕ್ಸೂಚಿ. ಈ ಕಾಂತೀಯ ದಿಕ್ಸೂಚಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ನಿಮ್ಮೆಲ್ಲರಿಗೂ ಕಾಣ್ತಾ ಇದೆ, ಏನ್ ಕಾಣ್ತಾ ಇದೆ? ಗಾಂಧೀಜಿ ಅವರ ಚಿತ್ರ ಕಾಣ್ತಾ ಇದೆ, ಹೌದಾ? ಇಲ್ಲಿ ಒಂದು ಸಮುದ್ರ ಈ ಒಂದು ಬಿರುಗಾಳಿಯ ಸಂದರ್ಭದಲ್ಲಿ ಯಾವ ರೀತಿ ಪತನವಾಗುತ್ತೆ, ಯಾವ ರೀತಿ ದಿಕ್ಕು ತಪ್ಪುತ್ತೆ ಅನ್ನೋದನ್ನ ನಾವು ಇಲ್ಲಿ ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಒಂದು ನಾವಿಕರ ನೆರವಿಗೆ ಬರೋದು ಇದನ್ನ ನಾವು ಮ್ಯಾಗ್ನೆಟಿಕ್ ಕಂಪೋಸ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ, ಮ್ಯಾಗ್ನೆಟಿಕ್ ಕಂಪಸ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ. ಕನ್ನಡದಲ್ಲಿ ಕಾಂತೀಯ ದಿಕ್ಸೂಚಿ. ಇಲ್ಲೆಲ್ಲ ಇದೆ ನೋಡಿ, ಉತ್ತರ, ಪೂರ್ವ, ಪಶ್ಚಿಮ, ಪೂರ್ವ, ದಕ್ಷಿಣ, ದಕ್ಷಿಣದಲ್ಲಿ ಪೂರ್ವ, ದಕ್ಷಿಣದಲ್ಲಿ ಪಶ್ಚಿಮ, ಸೌತ್ ವೆಸ್ಟ್, ಸೌತ್ ಈಸ್ಟ್ ಅಂತೀವಿ, ಕೇಳಿದೀರಾ? ಪಶ್ಚಿಮ ಅಂದ್ರೆ ವೆಸ್ಟ್, ಉತ್ತರ ಪಶ್ಚಿಮ. ಸೊ ನಿಮ್ಗೆ ಈ ದಿಕ್ಕುಗಳ ಬಗ್ಗೆ ಗೊತ್ತಿದ್ಯಾ ಮಕ್ಕಳೇ? ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಏನಿದು? ಎನ್ ಅಂತ ಹೇಳಿದ್ರೆ ನಾರ್ತ್ ಅಂತ ಅರ್ಥ. ಉತ್ತರ. ಈ ಅಂತ ಹೇಳಿದ್ರೆ ಈಸ್ಟ್ ಅಂತ ಅರ್ಥ. ಈಸ್ಟ್ ಅಂದ್ರೆ ಪಶ್ಚಿಮ ಅಲ್ವಾ? ಇಲ್ಲ ಮೇಡಮ್, ಯಾವುದು? ಪೂರ್ವ. ಸೌತ್ ಅಂದ್ರೆ, ಎಸ್ ಅಂದ್ರೆ ಸೌತ್. ಸೌತ್ ಅಂತ ಹೇಳಿದ್ರೆ ದಕ್ಷಿಣ. ದಕ್ಷಿಣ ಮೂರ್ತಿ ಕೇಳಿದಿರಾ ಹೆಸರು? ಎಸ್. ಡಬ್ಲ್ಯೂ ಅಂತ ಹೇಳಿದ್ರೆ ವೆಸ್ಟ್, ಪಶ್ಚಿಮ. ಓಕೆ, ಸೊ ಈ ರೀತಿಯಾಗಿ ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ, ಇದು ವಿರುದ್ಧವಾದ ದಿಕ್ಕು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸೊ ಈಗ ಒಂದು ಕಂಪೋಸ್ ಈ ರೀತಿಯಿಂದ ಈ ಜಾಗದಲ್ಲಿ ಮೂವ್ ಆಗ್ತಾ ಇದೆ, ಈ ಕಡೆಗೆ ಮೂವ್ ಆಗ್ತಾ ಇದೆ ಅಂದ್ರೆ ಈ ಜಾಗವನ್ನ ನಾವೇನಂತೀವಿ? ಉತ್ತರ ಹಾಗೂ ಪೂರ್ವದ ನಡುವೆ ಉತ್ತರ ಪೂರ್ವ ಅಥವಾ ಪೂರ್ವ ಉತ್ತರ ಅಂತ ಕರಿತೀವಿ. ಉತ್ತರದಿಂದ ಪಶ್ಚಿಮದ ಕಡೆಗೆ ಹೋದಾಗ ಪಶ್ಚಿಮ ಉತ್ತರ.
ಅಥವಾ ಪಶ್ಚಿಮದಿಂದ ದಕ್ಷಿಣ ಕಡೆಗೆ ಹೋದಾಗ ದಕ್ಷಿಣ ಪಶ್ಚಿಮ ಅಥವಾ ಪಶ್ಚಿಮ ದಕ್ಷಿಣ. ಪೂರ್ವದಿಂದ ದಕ್ಷಿಣ ಕಡೆಗೆ ಹೋದಾಗ ಪೂರ್ವ ದಕ್ಷಿಣ. ಈ ರೀತಿಯಾಗಿ ನಾವು ಆಲ್ಟರ್ನೇಟಿವ್ ಆಗಿ ಹೇಳ್ತಾ ಹೋಗ್ತೀವಿ. ಸೊ ಹಾಗೇನೆ ಈ ಕಂಪೋಸ್ ನಲ್ಲೂ ನೀವು ನೋಡ್ತಾ ಹೋಗಬಹುದು. ಏನಿದೆ ಉತ್ತರ, ಉತ್ತರ ಪಶ್ಚಿಮ ಅಂತ ಹೇಳಿದ್ರೆ ಉತ್ತರದಿಂದ ಎಡಭಾಗಕ್ಕೆ ಇರೋದು ಉತ್ತರ. ಮತ್ತೆ ಇಲ್ಲಿ ಪೂರ್ವ ಪಶ್ಚಿಮ ಅಂತ ಇದೆ. ಪೂರ್ವ, ದಕ್ಷಿಣ ಪೂರ್ವ, ಮತ್ತೆ ದಕ್ಷಿಣ, ದಕ್ಷಿಣ ಪಶ್ಚಿಮ, ಪಶ್ಚಿಮ. ಈ ರೀತಿಯಾಗಿ ನೀವು ಕಾಣ್ತಾ ಹೋಗಬಹುದು. ಒಂದ್ ಸ್ವಲ್ಪ ನಾನು ಈ ಒಂದು ಕಾಂತೀಯ ದಿಕ್ಸೂಚಿಯ ಬಗ್ಗೆ ಒಂದು ನೋಟನ್ನ ಪ್ರಿಪೇರ್ ಮಾಡಿದ್ದೆ. ಇದನ್ನ ನೀವು ನೋಟ್ಸ್ ಆಗಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ಎಲ್ಲಾದ್ರೂ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯನ ಮ್ಯಾಮ್ ಹೇಳ್ತಿದ್ದಾರೆ, ಇದನ್ನ ನಾವು ತಿಳ್ಕೊಂಡ್ಲೇಬೇಕು, ಮುಂದೆ ಮರಿಬಾರ್ದು ಅನ್ನುವಂಥ ವಿಷಯಗಳಿದ್ರೆ ನಿಮ್ಮ ನೋಟ್ಸ್ ನಲ್ಲಿ ನೋಟ್ ಮಾಡ್ಕೊಂತ ಬನ್ನಿ. ಮೊದಲನೇದಾಗಿ ಕಾಂತೀಯ ದಿಕ್ಸೂಚಿ ಅಥವಾ ಮ್ಯಾಗ್ನೆಟಿಕ್ ಕಾಂಪಸ್ ಏನಿದೆ, ಇದು ಭೂಮಿಯ ಕಾಂತೀಯ ಕ್ಷೇತ್ರವನ್ನ ಬಳಸಿಕೊಂಡು ದಿಕ್ಕುಗಳನ್ನ ನಿರ್ಧರಿಸಲು ಸಹಾಯ ಮಾಡುವ ಒಂದು ಸಾಧನ. ಇದನ್ ಬೇಕಾದ್ರೆ ಬರ್ಕೊಬಹುದು. ಕಾಂತೀಯ ದಿಕ್ಸೂಚಿ ಅಂದ್ರೆ ಭೂಮಿಯ ಕಾಂತೀಯ ಕ್ಷೇತ್ರವನ್ನ ಬೈ ಯೂಸಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಅರ್ತ್, ಭೂಮಿಯ ಕಾಂತೀಯ ಕ್ಷೇತ್ರವನ್ನ ಬಳಸಿಕೊಂಡು ದಿಕ್ಕುಗಳನ್ನ ನಿರ್ಧರಿಸಲು ಸಹಾಯ ಮಾಡುವ ಒಂದು ಸಾಧನ. ಓಕೆ, ಇಟ್ ಹೆಲ್ಪ್ಸ್ ಇನ್ ಡಿಸೈಡಿಂಗ್ ದ ಡೈರೆಕ್ಷನ್. ನೋಟ್ ಮಾಡ್ಕೊಂಡ್ರಾ? ಇದರಲ್ಲಿ ಇರುವಂತಹ ಸಣ್ಣ ಕಾಂತೀಯ ಸೂಜಿಯು ಯಾವಾಗಲೂ ಉತ್ತರದ ಕಡೆಗೆ ತಿರುಗುತ್ತದೆ, ಯಾಕಂದ್ರೆ ಭೂಮಿ ಒಂದು ದೊಡ್ಡ ಆಯಸ್ಕಾಂತ ಇದ್ದಂತೆ. ಆಯಸ್ಕಾಂತ ಅಂದ್ರೆ ಮ್ಯಾಗ್ನೆಟ್. ನಾವೆಲ್ಲ ಆಟ ಆಡ್ಲಿಕ್ಕೆ ಬಳಸ್ತಾ ಇದ್ವಿ ಚಿಕ್ಕ ವಯಸ್ಸಿನಲ್ಲಿ. ಮ್ಯಾಗ್ನೆಟ್ ಆಯಸ್ಕಾಂತ ಇದ್ದಂತೆ. ಆದ್ರಿಂದ ಯಾವಾಗ್ಲೂ ಕೂಡ ಉತ್ತರದ ಕಡೆಗೆ ಆ ಒಂದು ಸಣ್ಣ ಕಾಂತೀಯ ಸೂಜಿ, ಮ್ಯಾಗ್ನೆಟಿಕ್ ನೀಡಲ್ ಏನಿದೆ, ಅದು ಉತ್ತರದ ಕಡೆಗೆ ತೋರಿಸ್ತಾ ಇರುತ್ತೆ, ಟುವರ್ಡ್ಸ್ ನಾರ್ತ್. ಓಕೆ, ಯಾರ್ಯಾರು ಬರ್ಕೊಂಡಿಲ್ಲ ದಯವಿಟ್ಟು ಬರ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರಾ? ಇಲ್ಲ ಮ್ಯಾಮ್. ಓಕೆ, ಇನ್ನೊಂದು 30 ಸೆಕೆಂಡ್ ಟೈಮ್ ಕೊಡ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಡನ್. ಮುಂದೆ ಮತ್ತೆ ಭೂಮಿಯ ಕಾಂತೀಯ ಕ್ಷೇತ್ರವು ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಅರ್ತ್ ದಿಕ್ಸೂಚಿಯ ಸೂಜಿಯನ್ನ ತನ್ನ ಕಾಂತೀಯ ಉತ್ತರ ಧ್ರುವದ ಕಡೆಗೆ ಆಕರ್ಷಿಸುತ್ತದೆ. ಸೊ ಯಾವಾಗ್ಲೂ ಅದು ನಾರ್ತ್ ಕಡೆಗೆ ಪುಲ್ ಮಾಡೋದ್ರಿಂದ ಮ್ಯಾಗ್ನೆಟಿಕ್ ಕಂಪೋಸ್ ನಾರ್ತ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ನೀವು ಕಾಣಬಹುದು ಯಾವ ಡೈರೆಕ್ಷನ್ ಅಲ್ಲಿ ಇದೆ, ಇಲ್ಲಿ ಉತ್ತರ, ಆ ಒಂದು ಡೈರೆಕ್ಷನ್ ಅಲ್ಲಿ ಕಾಣ್ತಾ ಹೋಗಬಹುದು. ಈಗ ಈ ಮ್ಯಾಗ್ನೆಟಿಕ್ ಕಂಪಾಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಕಡೆಗೆ ನೋಡೋಣ. ಮೊದಲನೇದಾಗಿ ಭೂಮಿಯ ಕಾಂತೀಯ ಕ್ಷೇತ್ರ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಅರ್ತ್. ಕಾಂತೀಯ ಕ್ಷೇತ್ರ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಭೂಮಿಯು ಒಂದು ಕೊಲಾಸಲ್ ಕಾಂತೀಯ ಕ್ಷೇತ್ರದ ಮೂಲಕ ಆವೃತವಾಗಿದೆ. ಈ ಕಾಂತೀಯ ಕ್ಷೇತ್ರವು ಭೂಮಿಯ ಕಾಂತೀಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಸುತ್ತಲೂ ವ್ಯಾಪಿಸಿದೆ. ಸೊ ಇದನ್ನ ನೀವೆಲ್ಲ ನೋಟ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇಲ್ಲಿ ಏನಾಗಿದೆ, ಭೂಮಿಯು ಒಂದು ಕೊಲಾಸಲ್ ಕಾಂತೀಯ ಕ್ಷೇತ್ರದ ಮೂಲಕ ಆವೃತವಾಗಿದೆ. ಮೇಡಮ್, ಕೊಲಾಸಲ್ ಅಂತ ಹೇಳಿದ್ರೆ ಏನು? ಕಾಂತೀಯ ಕ್ಷೇತ್ರ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಕೊಲಾಸಲ್ ಅಂತ ಹೇಳಿದ್ರೆ ಬೃಹತ್ ಅಂತ ಅರ್ಥ.
ಹೊಸ ಪದದ ಸೇರ್ಪಡೆ ಆಯ್ತಾ? ಕೊಲಾಸಲ್ ಅನ್ನೋದು, ಕೊಲಾಸಲ್ ಅಂತ ಹೇಳಿದ್ರೆ ಬೃಹತ್ ಅನ್ನುವಂತಹ ಪದದ ಅರ್ಥ ಆಗುತ್ತೆ. ನಮ್ಮ ಭೂಮಿ ಅನ್ನೋದು ಒಂದು ಬೃಹತ್ ಕಾಂತೀಯ ಕ್ಷೇತ್ರದ ಮೂಲಕ ಆವೃತವಾಗಿದೆ. ಈ ಕಾಂತೀಯ ಕ್ಷೇತ್ರವು ಭೂಮಿಯ ಕಾಂತೀಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಸುತ್ತಲೂ ವ್ಯಾಪಿಸುತ್ತೆ. ಈಗ ಈ ಕಾಂತೀಯ ಸೂಜಿ, ಮ್ಯಾಗ್ನೆಟಿಕ್ ನೀಡಲ್, ದಿಕ್ಸೂಚಿಯಲ್ಲಿ ಇರುವ ಒಂದು ಸಣ್ಣ ಕಾಂತೀಯ ಸೂಜಿಯು ಮುಕ್ತವಾಗಿ ತಿರುಗುವಂತೆ ಜೋಡಿಸಲ್ಪಟ್ಟಿರುತ್ತೆ. ಸೊ ಜೊತೆಗೆ ಇದು ಅಟ್ರಾಕ್ಷನ್, ಆಕರ್ಷಣೆ. ದಿಕ್ಸೂಚಿ ಸೂಜಿಯು ಉತ್ತರ ಧ್ರುವವು ಭೂಮಿಯ ಕಾಂತೀಯ ಕ್ಷೇತ್ರದ ದಕ್ಷಿಣ ಧ್ರುವದ ಕಡೆಗೆ, ನಮ್ಮ ಭೌಗೋಳಿಕ ಉತ್ತರದ ಕಡೆಗೆ ಆಕರ್ಷಿತವಾಗಿರುತ್ತೆ. ಅಂದ್ರೆ ಒಪೋಸಿಟ್ ಸೈಡ್ ಆಗಿ ಆಕರ್ಷಿತವಾಗಿರುತ್ತೆ. ಈ ಆಕರ್ಷಣೆಯಿಂದಾಗಿ ಸೂಜಿಯು ತನ್ನನ್ನು ಭೂಮಿಯ ಕಾಂತೀಯ ಕ್ಷೇತ್ರಕ್ಕೆ ಅನುಗುಣವಾಗಿ ಜೋಡಿಸಿಕೊಳ್ಳುತ್ತದೆ ಮತ್ತು ಅದರ ಉತ್ತರ ಧ್ರುವವು ಯಾವಾಗಲೂ ಉತ್ತರ ದಿಕ್ಕನ್ನ ತೋರಿಸುತ್ತದೆ. ಓಕೆ. ಮತ್ತೆ ಈ ಒಂದು ಲೇಖನದಲ್ಲಿ ಇರುವಂತಹ ಕೆಲವೊಂದು ಪ್ರಮುಖವಾದಂತಹ ಅಂಶಗಳನ್ನ ನೀವು ಗಮನ ಹರಿಸಬೇಕಾಗತ್ತೆ. ಒಂದು, ದಿಕ್ಸೂಚಿ ಸೂಜಿಯ ಉತ್ತರದ ಕಡೆಗೆ ತೋರಿಸುವ ತುದಿಯನ್ನು ಉತ್ತರ ಧ್ರುವ ಅಂತ ಕರೀಲಾಗುತ್ತೆ. ಅದು ಕೆಳಗಡೆ ದಕ್ಷಿಣದ ಕಡೆಗೆ ತೋರಿಸುವಂತಹ ತುದಿಯನ್ನ ದಕ್ಷಿಣ ಧ್ರುವ ಅಂತ ಕರೀಲಾಗುತ್ತೆ. ದಿಕ್ಸೂಚಿಯನ್ನು ಬಳಸುವಾಗ ಆಯಸ್ಕಾಂತಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಮತ್ತು ಕಬ್ಬಿಣದಂತಹ ಕಾಂತೀಯ ವಸ್ತುಗಳ ಹತ್ತಿರ ಇರುವುದನ್ನ ತಪ್ಪಿಸಬೇಕು. ಯಾಕಂದ್ರೆ ಅವುಗಳು ಸೂಜಿಯನ್ನ ಗೊಂದಲಕ್ಕೊಳಗೊಳಿಸಬಹುದು ಮತ್ತು ತಪ್ಪಾದ ದಿಕ್ಸೂಚಿ ಪಠಣಕ್ಕೆ ಕಾರಣವಾಗಬಹುದು. ಆದ್ರಿಂದ ಈ ಯಾವುದೇ ಒಂದು ಕಬ್ಬಿಣದ ವಸ್ತು ಆಗಿರ್ಲಿ, ಐರನ್ ಐಟಮ್, ಎಲೆಕ್ಟ್ರಾನಿಕ್ ಐಟಮ್ ಮತ್ತೆ ಬೇರೆ ಇತರ ಉಪಕರಣಗಳನ್ನ ಈ ಲ್ಯಾಪ್ಟಾಪ್ ಬಳಿಗೆ, ಅಂದ್ರೆ ಲ್ಯಾಪ್ಟಾಪ್ ಆಗಿರಬಹುದು, ಎಲೆಕ್ಟ್ರಾನಿಕ್ ಉಪಕರಣಗಳಾಗಿರಬಹುದು, ಕಬ್ಬಿಣ ಆಗಿರಬಹುದು, ಐರನ್ ಆಗಿರಬಹುದು, ಇಂಥವುಗಳು ನಮ್ಮ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಬೇಗ ಅಟ್ರಾಕ್ಟ್ ಆಗುತ್ತೆ ಅಲ್ವಾ? ಸೊ ಆದ್ರಿಂದ ಇದನ್ನ ನಾವು ತರೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಸರಿಯಾದಂತಹ ದಿಕ್ಕು ಅನ್ನೋದು ಗೋಚರಿಸೋದಿಲ್ಲ. ಸೊ ಇದಾಗಿತ್ತು ಈ ಆಯಸ್ಕಾಂತದ ಬಗ್ಗೆ ಮತ್ತೆ ದಿಕ್ಸೂಚಿ ಕಂಪಸ್ಗಳ ಬಗ್ಗೆ ಇದ್ದಂತಹ ಒಂದಿಷ್ಟು ಮಾಹಿತಿ. ಓಕೆ, ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಶಾಲಾ ಒಂದು ಲ್ಯಾಬೊರೇಟರಿಲಿ, ಗ್ರಂಥಾಲಯದಲ್ಲಿ, ಸಾರಿ, ಶಾಲಾ ಒಂದು ಪ್ರಯೋಗಾಲಯದಲ್ಲಿ ನಿಮ್ಗೆ ಈ ಒಂದು ಮ್ಯಾಗ್ನೆಟ್ ಅನ್ನೋದು, ಕಾಂತಗಳು ಸಿಕ್ಕಿದಾಗ, ಕಾಂತಗಳು ಅಂದ್ರೆ ಮ್ಯಾಗ್ನೆಟ್ಸ್ ಗಳು ಸಿಕ್ಕಿದಾಗ ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನ ಒಂದ್ಸಲ ಸೂಕ್ಷ್ಮವಾಗಿ ಗಮನಿಸಿ. ಈಗ ಮತ್ತೆ ಟೆಕ್ಸ್ಟ್ ಬುಕ್ ಕಡೆಗೆ ಹೋಗೋದಾದ್ರೆ, ಪರ್ಸ್ಗಳನ್ನು ಮತ್ತು ಪೆನ್ಸಿಲ್ ಬಾಕ್ಸ್ ಗಳನ್ನು ಮುಚ್ಚಲು ಕಾಂತಗಳನ್ನ ಬಳಸುವುದನ್ನ ರೇಷ್ಮಾ ನೋಡಿದ್ದಾಳೆ. ಸೊ ಈಗ ಕೆಲವೊಂದು ಪರ್ಸ್ನಲ್ಲಿ ಆ ಮ್ಯಾಗ್ನೆಟಿಕ್ ಐಟಮ್ಗಳನ್ನ ಈಗ ಮುಚ್ಚುವಂಥದ್ದನ್ನ ನಾವು ನೋಡಿರಬಹುದು. ಅವಳ ಶಾಲೆಯಲ್ಲಿ ಬರೆಯಲು ಬಳಸ್ತಿದ್ದಂತಹ ಬೋರ್ಡ್ಗೆ ಡಸ್ಟರ್ ಅಂಟುವಂತೆ ಮಾಡಲು ಕಾಂತವನ್ನ ಬಳಸ್ತಾ ಇದ್ರು. ಈಗ ಆ ಡಸ್ಟರ್ ಅಂತದ್ದು ಅಂತ ಹೇಳಿದ್ರೆ, ಈಗ ನೋಡಿ ಈ ರೀತಿ ಇರುತ್ತೆ ಡಸ್ಟರ್. ಇದ್ರ ಮಧ್ಯಭಾಗದಲ್ಲಿ ಮ್ಯಾಗ್ನೆಟಿಕ್ ತರ ಒಂದು ಸ್ಟ್ರಿಪ್ ಲೈನ್ ಬಂದಾಗ, ಆಬ್ವಿಯಸ್ಲಿ ಕಬ್ಣ ಕಂಡಾಗ ಹಿಂಗ್ ಬಿಟ್ಟಾಗ ಅದು ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಅಂಥದ್ನ ಕಾಂತಿ ಮ್ಯಾಗ್ನೆಟ್ ಅಟ್ರಾಕ್ಷನ್ ಇರುವಂತಹದ್ದು ಅಂತ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ಈಗ ಅವಳಿಗೆ ಕಾಂತಗಳು ಮತ್ತು ದಿಕ್ಸೂಚಿಗಳ ಬಗ್ಗೆ ಇನ್ನೂ ಹೆಚ್ಚಿದನ್ನ ಕಲೀಲಿಕ್ಕೆ ಕುತೂಹಲ ಆಗುತ್ತೆ. ಆಯಸ್ಕಾಂತವನ್ನ ಹೊಂದಿರುವಂತಹ ಕೆಲವು ಸಾಮಾನ್ಯ ವಸ್ತುಗಳು ಅಂತ ಹೇಳಿದ್ರೆ, ಇಲ್ಲಿ ಕಾಣಬಹುದು ಪೇಪರ್ ಕ್ಲಿಪ್ಗಳಿದೆ, ಡಸ್ಟರ್ ಇದೆ, ಮೊಬೈಲ್ ಫೋನ್ ಇದೆ, ಜಾಮೆಟ್ರಿ ಬಾಕ್ಸ್ ಇದೆ, ಕಬೋರ್ಡ್ ಬಾಕ್ಸ್ ಗಳಿದೆ, ಮತ್ತೆ ಫ್ರಿಡ್ಜ್ ಮೇಲೆ ಇರುವಂತಹ ಡೋರ್ಗಳಿದೆ. ಇವೆಲ್ಲವೂ ಕೂಡ ಮ್ಯಾಗ್ನೆಟ್ ಅನ್ನ ತನ್ನಲ್ಲಿ ಒಳಗೊಂಡಿರುತ್ತೆ. ನೋಡ್ಕೊಳ್ಳಿ ಒಂದ್ಸಲ ಇತರ ಚಿತ್ರಗಳನ್ನ. ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೀವು ಬಳಸುವಂತಹ ಮ್ಯಾಗ್ನೆಟ್ಗಳು ಯಾವ್ದ್ಯಾವ್ದು ಇರಬಹುದು ಅನ್ನೋದನ್ನ ಕೂಡ ಗಮನಿಸ್ತಾ ಬನ್ನಿ. ನಿಮ್ಗೆ ಒಂದು ನೈಜವಾಗಿರುವಂತಹನ್ನ ತೋರಿಸ್ಬೇಕಂದ್ರೆ, ಇದೊಂದು ಜಾಮೆಟ್ರಿ ಬಾಕ್ಸ್. ಈ ಭಾಗದಲ್ಲಿ ಮ್ಯಾಗ್ನೆಟ್ ಅನ್ನ ನೀವು ಗಮನಿಸಬಹುದು.
ನೋಡಿದ್ರಾ ಓಪನ್ ಆಗ್ತಾ ಇಲ್ಲ, ಮ್ಯಾಗ್ನೆಟ್ ಗೆ ಅಂಟ್ಕೊಳ್ಳುತ್ತೆ. ಇದನ್ನ ನಾವು ಪರ್ಸ್ಗಳಲ್ಲೂ ಕೂಡ ಗಮನಿಸಬಹುದು. ಈ ಪರ್ಸ್ನ ಹಾಕ್ಬೇಕಾದ್ರೆ ಕ್ಲಚ್ ನ ನಾವು ಹಾಕ್ತಿವಿ, ಅದ್ರಲ್ಲೂ ಕೂಡ ನಾವು ಗಮನಿಸಬಹುದು. ಅಥವಾ ಈ ಕಾಂತಗಳನ್ನ ನಾವು ಗಮನಿಸ್ತಾ ಹೋದಾಗ ಈ ಡೋರ್ಗಳಲ್ಲಿ, ಫ್ರಿಡ್ಜ್ಗಳಲ್ಲಿ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅಂತಾನೆ ಸಿಗುತ್ತೆ. ಮತ್ತೆ ಯು ಆಕಾರದ ಕಾಂತ ಮ್ಯಾಗ್ನೆಟ್, ದಂಡಾಕಾಂತ, ಉಂಗುರ ಆಕಾರದ ಕಾಂತ, ಇವುಗಳನ್ನೆಲ್ಲ ನೋಡಬಹುದು. ಮುಂದಿನ ಕ್ಲಾಸ್ ನಲ್ಲಿ ನಾವು ಈ ಕಾಂತಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಮತ್ತೆ ಎಲ್ಲೆಲ್ಲಿ ಗಮನಿಸಬಹುದು ಅನ್ನೋದನ್ನ ತುಂಬಾ ಸ್ಥೂಲವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ತರಬೇತಿಯಲ್ಲಿ ಬಂದಂತಹ ಎಲ್ಲಾ ಶಿಕ್ಷಕರಿಗೂ ಹಾಗೂ ಶಾಲಾ ವ್ಯವಸ್ಥಾಪಕರಿಗೂ ಕೂಡ ಮುಂಗಡವಾಗಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಶಾಲಾ ಶಿಕ್ಷಕರು, ಸ್ಪೆಷಲಿ ಶಿಕ್ಷಕರು ಅಂತ ಇದ್ದಂಗೆನೆ ಅತ್ಯಂತ ಶ್ಲಾಘನೀಯವಾದಂತಹ ಹಾಗೂ ಗೌರವಾನ್ವಿತವಾದಂತಹ ಹುದ್ದೆ. ಆ ಒಂದು ಕೆಲಸವನ್ನ ಬಹಳ ಶಿಸ್ತಿನಿಂದ ಮಕ್ಕಳಿನಲ್ಲಿ ಶಿಸ್ತನ್ನ ತುಂಬುವಂತಹ ನಿಟ್ಟಿನಲ್ಲಿ ನೀವುಗಳು ಶ್ರಮ ವಹಿಸ್ತಾ ಇದ್ದೀರಾ. ಆದ್ರಿಂದ ಪ್ರತಿಯೊಬ್ಬ ಶಿಕ್ಷಕರು ಕೂಡ ನಮ್ಮ ಮುಂಬರುವಂತಹ ಮಕ್ಕಳ ಶಿಲ್ಪಿಗಳು ಅಂತಾನೆ ಹೇಳಬಹುದು. ಆದ್ರಿಂದ ಮತ್ತೊಮ್ಮೆ ನಮ್ಮ ವಿದ್ಯಾಶಕ್ತಿಯ ಪರವಾಗಿ ತಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಮುಂದೆ ಬರುವಂತಹ ಶಿಕ್ಷಕರನ್ನ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ತೆ.